ಜಮೀನಿನಲ್ಲಿ ಮೇವು ಕಟಾವು ಮಾಡಲು ತೆರಳಿದ ರೈತನ ಮೇಲೆ ಚಿರತೆ ದಾಳಿ ಮಾಡಿದ ಘಟನೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಸವಣ್ಣ ಚಿರತೆ ದಾಳಿಗೆ ಸಿಲುಕಿ ಗಾಯಗೊಂಡ ರೈತನಾಗಿದ್ದು, ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆಯವರೆಗೂ ತಮ್ಮದೇ ಜಮೀನಿನಲ್ಲಿ ಜಾನುವಾರುಗಳನ್ನು ಮೇಯಿಸಿ ಸಂಜೆ ಮನೆಗೆ ತೆರಳಲು ಮುಂದಾದ ವೇಳೆ ಮೇವು ಕಟಾವು ಮಾಡಲು ಜಮೀನಿನ ಒಳಭಾಗಕ್ಕೆ ರೈತ ತೆರಳಿದ್ದು, ಈ ಸಂದರ್ಭದಲ್ಲಿ ಒಳಗೆ ಅವಿತು ಕುಳಿತಿದ್ದ ಚಿರತೆ ಏಕಾಏಕಿ ರೈತನ ಮೇಲೆ ಎರಗಿದೆ. ಇದರಿಂದ ಗಾಬರಿಗೊಂಡ ರೈತ ಚೀರಾಡಿದ್ದು, ರೈತನ ಕೂಗಾಟದಿಂದ ಬೆದರಿದ ಚಿರತೆ ಬಿಟ್ಟು ಹೋಗಿದೆ. ಈ ಕುರಿತು ಗಾಯಗೊಂಡು ಆಸ್ಪತ್ರೆ ಸೇರಿರುವ ರೈತ ಅಳಲು ತೋಡಿಕೊಂಡಿದ್ದು, ಸಿಂಧುವಳ್ಳಿ ಗ್ರಾಮದ ಸುತ್ತಮುತ್ತ ಚಿರತೆ ಮತ್ತು ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಮತ್ತು ಸಂಘಟಕರು ಆಗ್ರಹಿಸಿದ್ದಾರೆ. ಅವಾಗ ಮೇವನೊಳಗೆ ನೋಡಲಿಲ್ಲ, ಅವಾಗ ಅಟ್ಯಾಕ್ ಮಾಡ್ತಾರೆ. ನಾನು ಓಡ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತೀವಿ. ನಂಜನಗೂಡು ತಾಲೂಕಿನಲ್ಲಿ ಕಳೆದ ವರ್ಷಗಳಿಂದ ಅನೇಕ ಕಾಡು ಪ್ರಾಣಿಗಳು ರೈತರ ಮೇಲೆ ಮುಗಿಬಿದ್ದು ರೈತರು ವ್ಯವಸಾಯ ಮಾಡೋಕ್ಕೆ ಮತ್ತು ಜಮೀನುಗಳು ಹೋಗೋಕ್ಕೆ ತುಂಬ ಹಿಂಸೆ ಆಗುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಈ ವಿಚಾರವನ್ನು ಅರಣ್ಯ ಇಲಾಖೆ ಮತ್ತು ಶಾಸಕರ ಗಮನಕ್ಕೆ ನಂಜನಗೂಡು ತಾಲೂಕಿನಾದ್ಯಂತ ಎಲ್ಲ ರೈತರು ಕೂಡ ಮುಗಿಸಿದ್ದಾರೆ. ಆದರೂ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು ದುರ್ದೈವ. ಇವತ್ತು ಸಿಂಧುವಳ್ಳಿಯ ಗ್ರಾಮದಲ್ಲಿ ಬಸವಣ್ಣ ಎಂಬ ರೈತ ತನ್ನ ಜಮೀನಿನಲ್ಲಿ ಮೇವು ಕಡ್ಡಿಯನ್ನು ಕುಯ್ಲಿಕ್ಕೆ ಹೋಗಿದಾಗ ಚಿರತೆ ಒಂದು ಸುಮಾರು 4-4:30 ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ಮಾಡಿದೆ. ದಾಳಿ ಮಾಡಿದ ತಕ್ಷಣಕ್ಕೆ ಸದ್ಯ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾನೆ. ಸಣ್ಣ ಪುಟ್ಟ ಗಾಯ ಆಗಿದೆ, ಪ್ರಾಣಾತ್ಮಕೇನು ಅಪಾಯ ಆಗಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.